ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಮಂಗಳೂರು ಕಡೆ ಮಾಡುವಂತಹ ಈ ಮಾಲ್ಪುರಿ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರುವಂಥದ್ದು. ತುಂಬ ಟ್ರೆಡಿಷನಲ್ ಆಗಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಕಡಿಮೆ ಪದಾರ್ಥಗಳು ಸಾಕು, ಹಾಗೆಯೇ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಸ್ವಲ್ಪ ಕ್ರಂಚಿಯಾಗಿ ಆಮೇಲೆ ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿ ಬಂದಿರುತ್ತೆ. ಮಕ್ಕಳಿಂದ ಹಿಡಿದು ಎಲ್ಲರೂ ಇದನ್ನು ಇಷ್ಟಪಡ್ತಾರೆ. ಆಮೇಲೆ ಒಂದು 10ರಿಂದ 20 ದಿವಸಗಳ ಕಾಲ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಬನ್ನಿ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ನಾವು ಸಕ್ಕರೆ ನೀರನ್ನು ಮಾಡ್ಕೊಳ್ಬೇಕು. ಅದಕ್ಕಾಗಿ ಒಂದು ಪಾತ್ರೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈಗ 1 ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡು 3/4 ಕಪ್ ಆಗುವಷ್ಟು ನೀರನ್ನು ಸಹ ಹಾಕ್ಕೊಂಡು ಈಗ ಜಸ್ಟ್ ಕರಗಿಸ್ಕೊಳ್ಬೇಕಾಗತ್ತೆ. ಸಕ್ಕರೆ ಪಾಕ ಎಲ್ಲ ಏನು ಮಾಡೋದಂತ ಅವಶ್ಯಕತೆ ಇಲ್ಲ. ಜಸ್ಟ್ ನೋಡಿ ಸಕ್ಕರೆ ಎಲ್ಲ ಕರಗಿದೆ. ಈಗ ಇಷ್ಟಾದರೆ ಸಾಕಾಗತ್ತೆ. ಇನ್ನು ಇದನ್ನು ತೆಗೆದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಅದಕ್ಕಾಗಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಸಕ್ಕರೆ ನೀರನ್ನೆಲ್ಲ ಮಾಡ್ಕೊಂಡಿದ್ದಾಯಿತು, ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದಾಯಿತು. ನಂತರ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಮೈದಾ ಹುಡಿಯನ್ನು ಇಲ್ಲಿ ತಗೊಂಡಿದ್ದೀನಿ. ಒಂದು ಬೌಲ್ನಲ್ಲಿ ನೋಡಿ 1 ಕಪ್ ಆಗುವಷ್ಟು ಮೈದಾ ಹುಡಿಯನ್ನು ಹಾಕಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಮತ್ತು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಇನ್ನು ಕಲರ್ಗೋಸ್ಕರ ಇಲ್ಲಿ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇವಿಷ್ಟು ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಾವಾಗಲೇ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಂತಹ ಶುಗರ್ ಸಿರಪ್ ಏನಿದೆ ನೋಡಿ, ಅದನ್ನು ಸ್ವಲ್ಪನೇ ಆ್ಯಡ್ ಮಾಡ್ತಾ ಬರಬೇಕು. ಒಮ್ಮೆಲೇ ಹಾಕ್ಕೊಳ್ಬೇಡಿ. ಇನ್ನು ಈ ಶುಗರ್ ಸಿರಪ್ಪನ್ನು ತುಂಬ ತಣ್ಣಗಾಗೋದಕ್ಕೆ ಬಿಡಬಾರ್ದು. ಬಿಸಿ ಇರುವಾಗಲೇ ನಾವು ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಮಾಲ್ಪುರಿ ಕೂಡ. ಈಗಾಗಲೇ ನೋಡಿ 2ನೇ ಬಾರಿಗೆ ನಾನು ಎಲ್ಲವನ್ನು ಸಹ ಶುಗರ್ ಸಿರಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಹೀಗೆ ಹಾಕ್ತಾ ಬರೋದು, ಒಂದು ಕೈಯಿಂದ ಮತ್ತೊಂದು ಕೈಯಿಂದ ಕಲಿಸ್ತಾ ಬರಬೇಕು. ಈಗ ಇದು ಹಾಕಿ ಆದ ನಂತರ ಮಿಕ್ಸ್ ಮಾಡಿ ಆದ ನಂತರ ನೆಕ್ಸ್ಟ್ ಇದಕ್ಕೆ 1/4 ಕಪ್ ಆಗೋಷ್ಟು ಮೊಸರನ್ನು ಇಲ್ಲಿ ಹಾಕ್ಕೊಳ್ಬೇಕು. ಇನ್ನು ತುಂಬ ಫ್ರೆಶ್ ಆಗಿರುವಂತಹ ಮೊಸರು ಸಿಕ್ಕಿದರೆ ಮಾತ್ರ ಹಾಕ್ಕೊಳ್ಳಿ. ಆದಷ್ಟು ಹುಳಿ ಮೊಸರನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಈಗ 1/4 ಕಪ್ ಆಗೋಷ್ಟು ಮೊಸರನ್ನು ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತೀರೋ ಅಷ್ಟೇ ಸೂಪರಾಗಿ ಮಾಲ್ಪುರಿ ಕೂಡ ಬರುತ್ತೆ. ಈಗಾಗಲೇ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಈ ಹದಕ್ಕೆ ತಂದಿದ್ದೀನಿ. ಇನ್ನೂ ಒಂದು ಗಮನಿಸಬೇಕಾದಂತಹ ಅಂಶ ಏನು ಅಂತಂದರೆ, ಸ್ವಲ್ಪನೂ ನೀರಿನ ಬಳಕೆಯನ್ನು ಆಮೇಲೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಇಷ್ಟೇ ಹದವಾಗಿರುತ್ತೆ. ಈಗ ಮಾಲ್ಪುರಿ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾದ ನಂತರ ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಳ್ಬೇಕು. ಇದರಲ್ಲಿ ಮೇಯ್ನಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದರೆ, ಈ ಥರದ ಫ್ಲ್ಯಾಟ್ ಆಗಿರುವಂತಹ ಪ್ಯಾನ್ ಅಥವಾ ಬಾಣಲಿಯನ್ನು ನೀವು ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಮೇಯ್ನ್ ಅಂಶ ಅಂತಂದರೆ, ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಅದು ನಿಮಗೆ ಮಾಲ್ಪುರಿ ಹಾಕಿದಾಗ ಏನಾಗುತ್ತೆ ಅಂತಂದರೆ ಹರಡ್ಕೊಂಡು ಬರಲ್ಲ, ಮೇಲೆ ಉಬ್ಕೊಂಡು ತೇಲ್ಕೊಂಡೆಲ್ಲ ಬರುತ್ತೆ. ಆ ಥರ ಆಗಬಾರ್ದು. ನಾವೀಗ ಹಿಟ್ಟನ್ನು ಹಾಕ್ತೀವಲ್ಲ, ಆವಾಗ ಹಾಕುವಾಗ ಅದು ತಳಭಾಗದಲ್ಲಿ ಸೆಟ್ಲ್ ಆಗಿ ನೋಡಿ ಈ ಥರ ಸುತ್ತಲೂ ಹರಡ್ಕೊಂಡು ಎಡ್ಜೆಲ್ಲ ಇದೆಯಲ್ಲ, ಸೈಡೆಲ್ಲ ಅದೊಂಥರ ಜೇನುಗೂಡು ಥರ ಟೆಕ್ಸ್ಚರ್ ಬರಬೇಕು. ಅಂದರೆ ಅಲ್ಲಿ ಡಾರ್ಕ್ ಆದಂತಹ ಇದು ಕಲರ್ ಫಾರ್ಮ್ ಆಗಬೇಕಲ್ಲ, ಆ ಥರ ಆಗೋದಿಲ್ಲ. ಅದು ಸೈಡೆಲ್ಲ ಚೆನ್ನಾಗಿ ಈಗ ಬೇಯ್ತಾ ಇರುತ್ತೆ ನೋಡಿ. ಇಷ್ಟು ಕಡಿಮೆ ಎಣ್ಣೆಯಲ್ಲಿ ಹೀಗೆ ಬೇಯಿಸಬೇಕು. ಇನ್ನು ಸುತ್ತಲೂ ಇದಕ್ಕೆ ಎಣ್ಣೆಯನ್ನು ಮೇಲಿಂದ ಹಾಕ್ಕೊಳ್ಬೇಕು. ಆವಾಗ ಏನಾಗುತ್ತೆ ಅಂತಂದರೆ ಮಧ್ಯಭಾಗದಲ್ಲಿ ಸಹ ಚೆನ್ನಾಗಿ ಇದು ಬೇಯುತ್ತೆ. ಇನ್ನು ಒಂದು ಸ್ವಲ್ಪ ಹೊತ್ತು, ಒಂದು 2 ನಿಮಿಷಗಳ ಕಾಲ ಹಾಗೆಯೇ ಮೇಲೆ ಎಣ್ಣೆ ಹಾಕ್ತಾನೆ ಇರಿ. ಆವಾಗ ಸರಿಯಾಗಿ ಬೆಂದು ಸಿಗುತ್ತೆ ನಿಮಗೆ. ಇನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ತುಂಬ ಇದನ್ನು ಜಾಸ್ತಿ ಫ್ರೈ ಮಾಡೋದಕ್ಕಿಂತ ಇಲ್ಲ, ಜಸ್ಟ್ ನೋಡಿ ಸೈಡೆಲ್ಲ ನಿಮಗೆ ಡಾರ್ಕ್ ಕಲರಿಗೆ ಬರ್ತಿದೆಯಲ್ಲ, ಆ ಕೂಡಲೇ ನಾವು ಇದನ್ನು ಟರ್ನ್ ಮಾಡಿ ಹಾಕ್ಕೊಳ್ಬೇಕು. ಇನ್ನು ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳಲ್ಲ. ಆಮೇಲೆ ತೆಗೆದಾದ ನಂತರ ಇದೆಯಲ್ಲ, 2 ಸೌಟುಗಳ ಸಹಾಯದಿಂದ ನೋಡಿ ಒತ್ತಿಬಿಟ್ಟು ತೆಗೀರಿ. ಆವಾಗ ಮಿಡ್ಲಲ್ಲೆಲ್ಲ ನೀವು ಎಣ್ಣೆ ಹೀರ್ಕೊಂಡ ಅಂಶ ಇತ್ತು ಅಂತಂದರೆ ಹೀಗೆ ಮಾಡೋದ್ರಿಂದ ಎಕ್ಸ್ಟ್ರಾ ಆಯಿಲೆಲ್ಲ ತೆಗ್ದಂಗೆ ಆಗತ್ತೆ. ಈಗ ಒಂದನೇ ಸಲದನ್ನು ತೆಗೆದಿದ್ದಾಗಿದೆ. ನೆಕ್ಸ್ಟ್ ಇನ್ನೊಂದನ್ನು ಸಹ ಮಾಡ್ಕೊಳ್ಳೋಣ. ಈಗ ಇದನ್ನು ನೀವು ಮೈದಾ ಹುಡಿ ಬದಲಾಗಿ ಗೋಧಿ ಹಿಟ್ಟಿನಲ್ಲೂ ಕೂಡ ಮಾಡ್ಕೊಳ್ಬೋದು. ಆದರೆ ಸಾಂಪ್ರದಾಯಿಕ ವಿಧಾನದಲ್ಲಿ ಇದನ್ನು ಮೈದಾ ಹಿಟ್ಟಿನಲ್ಲೇ ಮಾಡುವಂಥದ್ದು. ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮಗೆ. ಗೋಧಿ ಹಿಟ್ಟಿನಲ್ಲಾದರೆ ಸ್ವಲ್ಪ ಇದು ಟೇಸ್ಟಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಟ್ರೈ ಮಾಡಿ ನೋಡ್ಬೋದು.
ಇನ್ನು ಸಕ್ಕರೆ ಬದಲಾಗಿ ಬೆಲ್ಲವನ್ನು ಹಾಕ್ಕೊಳ್ಬೋದಾ ಅಂತ ಕೇಳಿದರೆ ಅದು ಸಹ ಅಷ್ಟೇ ಟ್ರೆಡಿಷ್ನಲ್ ಮೆಥಡಲ್ಲಿ ಸಕ್ಕರೆಯನ್ನೇ ಬಳಕೆ ಮಾಡುವಂಥದ್ದು. ಆಮೇಲೆ ಟೋಟಲಾಗಿ ಇದನ್ನು ನೋಡಬೇಕು ಅಂತಂದರೆ ಐಟಮ್ಸನ್ನು ತುಂಬ ಕಡಿಮೆ ಹಾಕಿ ಮಾಡೋದ್ರಿಂದ ಬಹಳ ಬೇಗನೆ ಕೂಡ ಮಾಡ್ಕೊಳ್ಬೋದು. ನೀವು ಸಹ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಇನ್ನು ನಾನು ಆಗಲೇ ಹೇಳಿದಂತೆ ಎಡ್ಜ್ ಎಲ್ಲ ನೋಡಿ ಸೈಡ್ ಎಲ್ಲ ಇದೆಯಲ್ಲ, ಸ್ವಲ್ಪ ಡಾರ್ಕ್ ಕಲರಿಗೆ ಅಂದರೆ ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಬೇಯಿಸಬೇಕು. ಆಮೇಲೆ ನೋಡಿ ಟರ್ನ್ ಮಾಡಿ ಹಾಕಿ ಕೂಡ ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಬೇಯಿಸಿ ಆದ ನಂತರ ಇದನ್ನು ತೆಕ್ಕೊಳ್ಳಿ. ಮತ್ತು ಇದು ತುಂಬ ತೀರ ನೀವು ಜಾಸ್ತಿ ಬೇಯಿಸೋದಕ್ಕೆ ಅಂತ ಹೋದರೆ ಹಾರ್ಡ್ ಆಗೋಗುತ್ತೆ. ಮಿಡ್ಲಲ್ಲಿ ನಿಮಗೆ ಸಾಫ್ಟಾಗಿ ಬರೋದಿಲ್ಲ ಮತ್ತು ಸೀದು ಹೋದಂಗೆಲ್ಲ ಆಗೋದು ಅಂತ ಬೇಡ. ಈಗಾಗಲೇ ಎರಡನೇದನ್ನು ಸಹ ತೆಗೆದಿದ್ದೀನಿ. ಪ್ರತಿಯೊಂದನ್ನು ಸಹ ಅದೇ ರೀತಿಯಾಗಿ ಮಾಡಿ ಕರೆದು ತಗೊಳ್ಳೋಣ. ಇನ್ನು ಈ ಮಾಲ್ಪುರಿ ಟೇಸ್ಟ್ ಹೇಗಿರುತ್ತೆ ಅಂತಂದರೆ ನೋಡಿ ಸೈಡ್ ಎಡ್ಜೆಲ್ಲ ಇದೆಯಲ್ಲ ತುಂಬ ಕ್ರಂಚಿಯಾಗಿ ಬಂದಿರುತ್ತೆ. ಆಮೇಲೆ ಮಿಡ್ಲಲ್ಲಿ ತುಂಬ ಸಾಫ್ಟ್ ಆಗಿರುತ್ತೆ. ಇದನ್ನು ನೀವೇನು ಒಂದು 15ರಿಂದ 20 ದಿವಸಗಳ ಕಾಲ ಸ್ಟೋರ್ ಮಾಡಿ ಕೂಡ ಇಟ್ಕೊಂಡು ತಿನ್ನಬಹುದು. ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಡ್ತಾರೆ ಮನೆ ಮಂದಿ ಎಲ್ಲ. ಆಮೇಲೆ ಯಾರಾದ್ರು ಗೆಸ್ಟ್ ಎಲ್ಲ ಬಂದರು ಅಂತ ಅಂದಾಗ ಬೇಗನೆ ನಿಮಗೆ ಮಾಡ್ಕೊಳ್ಬೇಕು ಅಂತಂದರೆ ಈ ಮಾಲ್ಪುರಿ ಸ್ವೀಟನ್ನು ಟ್ರೈ ಮಾಡಿ ನೋಡ್ಬೋದು. ಹಾಗೆಯೇ ಫೇಲ್ ಆಗೋ ಚಾನ್ಸೇ ಇಲ್ಲ. ನಾನಿಲ್ಲಿ ಕೊಟ್ಟಿರುವಂತಹ ಕೆಲವೆಲ್ಲ ಅಂಶಗಳನ್ನು ಗಮನ ಕೊಟ್ಟು ಮಾಡ್ಕೊಳ್ಳಿ ನೀವು ಕೂಡ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು, ತುಂಬಾ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ. ನಮಸ್ಕಾರ.